ಇದು ರಾಕ್ಷಸನೊಬ್ಬ ಕಲಿಯುಗದ ದೇವನಾದ ಕತೆ. ಅರ್ಜುನನಿಗಿಂತ ಮಹಾನ್ ಪರಾಕ್ರಮಿ, ಕರ್ಣನಿಗಿಂತ ಮಹಾನ್ ದಾನಿ, ಕುರುಕ್ಷೇತ್ರ ಯುದ್ಧವನ್ನ ಕ್ಷಣ ಮಾತ್ರದಲ್ಲಿ ಮುಗಿಸುತ್ತಿದ್ದ ಮಹಾರಥಿಯ ಸಾವಿಗೆ ಕಾರಣ ಒಬ್ಬಳು ನಾಗಕನ್ಯೆಯ ಶಾಪ ಅನ್ನೋದು ನಿಮಗೆ ಗೊತ್ತಾ? ಸ್ನೇಹಿತರೆ, ನಾನೀಗ ಹೇಳ ಹೊರಟಿರುವುದು ಮಹಾಭಾರತದ ಅತ್ಯಂತ ಶಕ್ತಿಶಾಲಿ ಪಾತ್ರವಾದ ಭೀಮನ ಮೊಮ್ಮಗನಾದ ಘಟೋತ್ಕಚನ ಮಗನಾದ ಬರ್ಬರಿಕನ ಬಗ್ಗೆ. ಸ್ಕಂದ ಪುರಾಣದ ಪ್ರಕಾರ ಬರ್ಬರಿಕ ಹಿಂದಿನ ಜನ್ಮದಲ್ಲಿ ಮೌರ್ಯ ಎಂಬ ಗಂಧರ್ವನಾಗಿದ್ದ. ಆತ ಮಹಾನ್ ಶಕ್ತಿಶಾಲಿ ಜೊತೆಗೆ ತುಂಬಾ ಅಹಂಕಾರಿಯಾಗಿದ್ದ. ಆಗ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾದಾಗ ದೇವತೆಗಳೆಲ್ಲ ಬ್ರಹ್ಮ ಹಾಗೂ ವಿಷ್ಣುವಿನ ಬಳಿ ಹೋಗುತ್ತಾರೆ. ಆ ಸಮಯದಲ್ಲಿ ಮೌರ್ಯ ಎಂಬ ಗಂಧರ್ವನು ತಾನೊಬ್ಬನೇ ಭೂಮಿಯ ಮೇಲಿನ ಅಧರ್ಮವನ್ನು ನಾಶ ಮಾಡಬಲ್ಲೆ ಎಂದು ಅಹಂಕಾರದಿಂದ ಹೇಳುತ್ತಾನೆ. ಇದನ್ನು ಕೇಳಿ ಕೋಪಗೊಂಡ ಬ್ರಹ್ಮದೇವ, ಭೂಮಿಯ ಮೇಲೆ ಅಧರ್ಮವನ್ನು ನಾಶ ಮಾಡಲು ವಿಷ್ಣು ಅವತಾರ ಎತ್ತಿ ಬಂದಾಗ ನೀನು ಆತನ ಕೈಯಿಂದಲೇ ಹತನಾಗು ಎಂದು ಶಪಿಸುತ್ತಾನೆ. ಈ ಶಾಪದ ಫಲವಾಗಿ ಘಟೋತ್ಕಚ ಹಾಗೂ ಮೌರ್ವಿಗೆ ಜನಿಸಿದವನೇ ಈ ಬರ್ಬರಿಕ. ಒಂದು ದಿನ ಬರ್ಬರಿಕ ಪಾತಾಳ ಲೋಕದಲ್ಲಿ ಚಂಡಿಕಾ ದೇವಿಯ ಅನುಗ್ರಹಕ್ಕಾಗಿ ತಪಸ್ಸು ಮಾಡಲು ಹೋಗುತ್ತಿದ್ದಾಗ ದಾರಿಯಲ್ಲಿ ಫಲಿತ ಎನ್ನುವ ರಾಕ್ಷಸ ವತ್ಸಲೆ ಎನ್ನುವ ನಾಗಕನ್ಯೆಗೆ ತೊಂದರೆ ಕೊಡುತ್ತಿರುವುದನ್ನು ನೋಡಿ ಆ ರಾಕ್ಷಸನನ್ನು ಕೊಂದು ನಾಗಕನ್ಯೆಯನ್ನು ಕಾಪಾಡುತ್ತಾನೆ. ಸ್ನೇಹಿತರೆ, ಸಹಜವಾಗಿ ಕಾಪಾಡಿದವರ ಮೇಲೆ ಆತ್ಮೀಯತೆ ಪ್ರೀತಿ ಹುಟ್ಟುವಂತೆ ಇಲ್ಲಿ ವತ್ಸಲೆಗೂ ಕೂಡ ಬರ್ಬರಿಕನ ಮೇಲೆ ಪ್ರೀತಿ ಹುಟ್ಟುತ್ತದೆ. ನಂತರ ಆ ನಾಗಕನ್ಯೆ ಬರ್ಬರಿಕನ ಬಳಿ ತನ್ನನ್ನು ಮದುವೆ ಆಗುವೆಯಾ ಎಂದು ಕೇಳುತ್ತಾಳೆ. ನಾನು ಜೀವನದಲ್ಲಿ ಮಹತ್ತರ ಸಾಧನೆಗಾಗಿ ಹೊರಟಿದ್ದೇನೆ. ನಾನು ಬ್ರಹ್ಮಚರ್ಯ ವ್ರತದಲ್ಲಿದ್ದೇನೆ. ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ ಎಂದು ಸಹಜವಾಗಿ ಹೇಳುತ್ತಾನೆ. ನಾಗಲೋಕದ ರಾಜಕುಮಾರಿಯಾಗಿದ್ದ ವತ್ಸಲೆ ಬರ್ಬರಿಕನಿಂದ ತಿರಸ್ಕಾರಗೊಂಡಾಗ ನನ್ನನ್ನೇ ತಿರಸ್ಕರಿಸಿದನಲ್ಲ ಎನ್ನುವಂತಹ ಅಹಂಕಾರ ಅವಳಿಗೆ ಸಿಟ್ಟಾಗಿ ಪರಿವರ್ತನೆಯಾಗುತ್ತದೆ. ಸಿಟ್ಟಿಗೆದ್ದ ನಾಗಕನ್ಯೆ ಬರ್ಬರಿಕನಿಗೆ, ನೀನು ಕಲಿತ ಸಕಲ ವಿದ್ಯೆ ಸಂದರ್ಭಕ್ಕೆ ಪ್ರಯೋಜನ ಆಗದೇ ಇರಲಿ ಎಂದು ಶಾಪ ನೀಡುತ್ತಾಳೆ. ಪ್ರಾಣ ಉಳಿಸಿದ್ದರೂ ಕೂಡ ಬರ್ಬರಿಕ ಆಕೆಯ ಶಾಪಕ್ಕೆ ಗುರಿಯಾಗುತ್ತಾನೆ. ನಂತರ ಭಕ್ತಿಯಿಂದ ಚಂಡಿಕೆಯನ್ನು ಆರಾಧಿಸಿ ಪ್ರಸನ್ನಗೊಳಿಸಿದ ಬರ್ಬರಿಕನು ದೇವಿಯಿಂದ 3 ಬಾಣಗಳನ್ನು ಪಡೆಯುತ್ತಾನೆ. ಮೊದಲನೆಯ ಬಾಣ ಯಾರನ್ನು ಕೊಲ್ಲಬೇಕೆಂದು ಗುರುತಿಸಿ ಬಂದರೆ, ಎರಡನೇ ಬಾಣ ಯಾರನ್ನು ಕಾಪಾಡಬೇಕೆಂದು ಗುರುತಿಸಿ ಬರುತ್ತದೆ. ಮೂರನೆಯ ಬಾಣ 1 ಮತ್ತು 2ನೇ ಬಾಣದ ಕಾರ್ಯವನ್ನು ಪೂರ್ಣಗೊಳಿಸಿ ಮರಳಿ ಬತ್ತಳಿಕೆಗೆ ಬಂದು ಸೇರುತ್ತದೆ. ಇದಾದ ಕೆಲವು ವರ್ಷಗಳವರೆಗೆ ತಪಸ್ಸನ್ನಾಚರಿಸಿದ ಬರ್ಬರಿಕನು ನಂತರ ಕುರುಕ್ಷೇತ್ರ ಯುದ್ಧ ನಡೆಯುತ್ತದೆ ಎಂಬ ವಿಚಾರ ತಿಳಿದು ರಣಭೂಮಿಯ ಕಡೆಗೆ ಬರುತ್ತಾನೆ. ಅಲ್ಲಿ ಕೃಷ್ಣನ ಭೇಟಿಯಾಗುತ್ತದೆ. ಕೃಷ್ಣ ಬರ್ಬರಿಕನ ಬಳಿ, ನೀನು ಯಾರ ಪರ ಯುದ್ಧ ಮಾಡುವೆ ಬರ್ಬರಿಕ ಎಂದು ಕೇಳುತ್ತಾನೆ. ಆಗ ಬರ್ಬರಿಕನು, ಪ್ರಭು, ನಾನು ನನ್ನ ತಾಯಿಯಾದ ಮೌರ್ವಿಗೆ ಒಂದು ವಚನವನ್ನು ನೀಡಿದ್ದೇನೆ. ನನ್ನ ಪೂರ್ಣ ಶಕ್ತಿಯನ್ನು ಬಲಹೀನರ ಪರವಾಗಿ ಅಥವಾ ಸೋಲು ಪಕ್ಷಕ್ಕೆ ನೀಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಪ್ರಭು, ಕುರುಕ್ಷೇತ್ರ ಯುದ್ಧದ ಪಾಂಡವ ಮತ್ತು ಕೌರವರ ಸೈನ್ಯದ ಲೆಕ್ಕಾಚಾರವನ್ನು ಹೇಳುವೆಯಾ ಎಂದು ಕೇಳುತ್ತಾನೆ. ಆಗ ಕೃಷ್ಣನಿಂದ ಪಾಂಡವರದ್ದು 7 ಅಕ್ಷೋಹಿಣಿ ಸೈನ್ಯ ಹಾಗೂ ಕೌರವರದ್ದು 11 ಅಕ್ಷೋಹಿಣಿ ಸೈನ್ಯ ಎಂದು ತಿಳಿದಾಗ ಬರ್ಬರಿಕನು ಕೃಷ್ಣನ ಬಳಿ, ಪ್ರಭು, ನೀವು ಯಾರ ಪರವಾಗಿ ಯುದ್ಧ ಮಾಡುವಿರಿ ಎಂದು ಕೇಳುತ್ತಾನೆ. ಆಗ ಕೃಷ್ಣನು, ನಾನು ಪಾಂಡವರ ಪರ ಯುದ್ಧ ಮಾಡುವೆ ಎಂದಾಗ ಬರ್ಬರಿಕ, ಪ್ರಭು, ಹಾಗಿದ್ದರೆ ಕೌರವರ ಪಕ್ಷ ಬಲಹೀನವಾಯಿತಲ್ಲ, ನಾನು ಕೌರವರ ಪಕ್ಷದಲ್ಲಿ ಯುದ್ಧ ಮಾಡುವೆ ಎಂದು ಹೇಳುತ್ತಾನೆ. ಆಗ ಕೃಷ್ಣನು ಬರ್ಬರಿಕನ ಶಕ್ತಿಯ ಬಗ್ಗೆ ಕೇಳುತ್ತಾನೆ. ಬರ್ಬರಿಕ ತನ್ನ ಬತ್ತಳಿಕೆಯಲ್ಲಿರುವ 3 ಬಾಣಗಳನ್ನು ತೋರಿಸಿ ಅದರ ಮಹತ್ವವನ್ನು ತಿಳಿಸುತ್ತಾನೆ. ನಾನು ಈ 3 ಬಾಣಗಳಿಂದ ಕುರುಕ್ಷೇತ್ರ ಯುದ್ಧವನ್ನು ಮುಗಿಸಬಲ್ಲೆ ಎಂದು ಬರ್ಬರಿಕ ಕೃಷ್ಣನಿಗೆ ಹೇಳುತ್ತಾನೆ. ಆಗ ಕೃಷ್ಣನು, ಹೌದೇ, ಹಾಗಿದ್ದರೆ ಆ ಮರದಲ್ಲಿರುವ ಎಲ್ಲ ಎಲೆಗಳನ್ನು ಕತ್ತರಿಸಿ ತೋರಿಸು ಎಂದು ಹೇಳುತ್ತಾನೆ. ಆ ಮರದ ಒಂದು ಎಲೆಯನ್ನು ತನ್ನ ಪಾದದ ಕೆಳಗೆ ಬಚ್ಚಿಟ್ಟುಕೊಳ್ಳುತ್ತಾನೆ. ಆದರೆ ಬರ್ಬರಿಕನ ಬಾಣ ಮರದ ಎಲ್ಲಾ ಎಲೆಯನ್ನು ಕತ್ತರಿಸಿ ಕೃಷ್ಣನ ಪಾದದ ಕೆಳಗಿರುವ ಎಲೆಯನ್ನು ಕತ್ತರಿಸಲು ಬರುತ್ತದೆ. ಇದರಿಂದ ಕೃಷ್ಣನಿಗೆ ಬರ್ಬರಿಕನ ಬಾಣದಿಂದ ಯಾರನ್ನು ರಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಕೃಷ್ಣ ಬರ್ಬರಿಕನ ಬಳಿ ಒಂದು ಮಾತನ್ನು ಕೇಳುತ್ತಾನೆ. ನಿನಗೆ ಯುದ್ಧ ನೋಡುವ ಆಸೆ ಇದೆಯೇ ಬರ್ಬರಿಕ ಎಂದು ಕೇಳುತ್ತಾನೆ. ಆಗ ಬರ್ಬರಿಕ, ಹೌದು ಪ್ರಭು, ಅದೇ ನನ್ನ ಆಸೆ ಎಂದು ಹೇಳುತ್ತಾನೆ. ಆಗ ಕೃಷ್ಣ, ಹಾಗಿದ್ದರೆ ನಿನ್ನ ಶಿರವನ್ನು ನನಗೆ ನೀಡುವೆಯಾ ಎಂದು ಕೇಳುತ್ತಾನೆ. ನೀನು ಯುದ್ಧಕ್ಕೆ ಇಳಿದರೆ
ಧರ್ಮ ಸ್ಥಾಪನೆ ಸಾಧ್ಯವಿಲ್ಲ ಬರ್ಬರಿಕ. ಕಾರಣ ನೀನು ಕೊಟ್ಟ ಮಾತು. ಮೊದಲಿಗೆ ನೀನು ಕೌರವರ ಪರ ಯುದ್ಧ ಮಾಡುತ್ತೀಯ, ನಂತರ ಪಾಂಡವರ ಪಕ್ಷ ಸೋಲುತ್ತಾ ಬಂದಂತೆ ನೀನು ಪಾಂಡವರ ಪರ ಯುದ್ಧ ಮಾಡಬೇಕಾಗುತ್ತದೆ, ನಂತರ ಕೌರವರ ಪಕ್ಷ ಸೋಲುತ್ತಾ ಬಂದಂತೆ ನೀನು ಕೌರವರ ಪರ ಯುದ್ಧ ಮಾಡುವೆ. ಹೀಗಾಗಿ ಕೊನೆಯಲ್ಲಿ ನಾನು ನೀನು ಇಬ್ಬರು ಹೊರತುಪಡಿಸಿ ಯಾರೂ ಉಳಿಯುವುದಿಲ್ಲ. ಇದರಿಂದ ಧರ್ಮಸ್ಥಾಪನೆ ಸಾಧ್ಯವಿಲ್ಲ ಬರ್ಬರಿಕ. ಆಗ ಬರ್ಬರಿಕನು, ಪ್ರಭು, ನನ್ನ ಶಕ್ತಿಗಿಂತ ಧರ್ಮ ದೊಡ್ಡದು. ನನ್ನ ಶಿರವೇ ಧರ್ಮಕ್ಕಾಗಿ ಉಪಯೋಗವಾದರೆ ಅದೇ ನನಗೆ ಜಯ. ನಾನು ನನ್ನ ಶಿರವನ್ನು ಈಗಲೇ ಸಮರ್ಪಿಸುತ್ತೇನೆ. ಸಂತೋಷಗೊಂಡ ಕೃಷ್ಣನು, ಬರ್ಬರಿಕ, ನಿನಗೆ ಯುದ್ಧವನ್ನು ನೋಡಿದ ಏಕೈಕ ಯೋಧನಾಗುವ ಅವಕಾಶವನ್ನು ನೀಡುತ್ತೇನೆ. ಕಲಿಯುಗದಲ್ಲಿ ನೀನು ಶ್ಯಾಮ್ ಎಂದು ಪೂಜಿಸಲ್ಪಡುವೆ. ನಂತರ ಬರ್ಬರಿಕನ ಶಿರವನ್ನು ಕುರುಕ್ಷೇತ್ರ ಯುದ್ಧ ಭೂಮಿಯ ಎತ್ತರದ ಪ್ರದೇಶದಲ್ಲಿಟ್ಟು ಯುದ್ಧಕ್ಕೆ ಸಾಕ್ಷಿಯನ್ನಾಗಿ ಕೃಷ್ಣ ಮಾಡುತ್ತಾನೆ.